ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತಿನ ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಸೂಪರ್ ಆಗಿರೋಂಥ ಪೂರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಪೂರಿನ 15 ದಿನಗಳವರೆಗೂ ನಾವು ಸ್ಟೋರ್ ಮಾಡಿ ಕರೆದು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೆಲಸ ಇದೆ ಅನ್ನೋರು ಈ ರೀತಿ ಮಾಡಿಟ್ಕೊಂಡು ಬೇಕಂದಾಗ ಕರಿಬೋದು. ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ತುಂಬಾನೇ ಚೆನ್ನಾಗಿ ಬರುತ್ತೆ. ಜೊತೆಗೆ ಒಂದು ಸಾಗು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಪೂರಿ ಮಾಡೋದಕ್ಕೆ 2 ಕಪ್ಪಿನಾಗುವಷ್ಟು ಗೋಧಿ ಹಿಟ್ಟನ್ನ ಒಂದು ಸ್ಟೀಲ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. 2 ಕಪ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಹಿಟ್ಟು ಮತ್ತೆ ಉಪ್ಪನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬೇರೆ ಏನು ಪದಾರ್ಥಗಳನ್ನ ಮಿಕ್ಸ್ ಮಾಡಬಾರ್ದು. ಬರೀ ಉಪ್ಪಷ್ಟೇ ಮಿಕ್ಸ್ ಮಾಡಿ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇದನ್ನ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ ಇದನ್ನ. ಇಲ್ಲಿ ಬೇರೆ ಏನು ಯೂಸ್ ಮಾಡೋದು ಬೇಡ. ಪೂರಿ ಅಂತೂ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಕೂಡ ಬರುತ್ತೆ ಇಲ್ಲಿ. ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಕೂಡ ಇವಾಗ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮತ್ತೆ ಇದನ್ನ ಇನ್ನೊಂದ್ಸಲ ನಾದ್ಕೊಂಡು ಎತ್ತಿಟ್ಕೊಳ್ಳೋಣ. ಒಂದು 10 ರಿಂದ 15 ನಿಮಿಷ ಇದನ್ನ ನೆನೆಯಕ್ಕೆ ಬಿಡೋಣ. 10 ನಿಮಿಷಗಳ ಕಾಲ ಬಿಟ್ಟರೆ ಸಾಕು. ಚೆನ್ನಾಗಿ ಸಾಫ್ಟ್ ಆಗಿ ನೆನ್ಕೊಳ್ಳುತ್ತೆ ಹಿಟ್ಟು ಕೂಡ. ನೋಡಿ ಎಣ್ಣೆ ಹಾಕ್ಕೊಂಡು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಎತ್ತಿ ಇಟ್ಕೊಳ್ತೀನಿ. ನೋಡಿ ಆಗಿದೆ ಇದು. ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಕೂಡ. ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ ಆಗಿದೆ ಇದು. ತೆಗೆದು ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಸಾಗು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸ್ವೀಟ್ ಬರುತ್ತೆ. ನಾರ್ಮಲ್ ಕಡಲೆಕಾಳೆಲ್ಲ ಸ್ವೀಟ್ ಬರೋದಿಲ್ಲ. ನೋಡಿ ಕಾಬೂಲ್ ಕಡಲೆಕಾಳು ಸ್ವೀಟ್ ಬರುತ್ತೆ. ಸಾಗು ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು 100 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನು ಇದು ಓವರ್ ನೈಟು ನೆನೆಸಿಟ್ಕೊಂಡಿದ್ದೆ. ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಅದು ಕಾಳು ನೆನೆಯೋಷ್ಟು ಅಷ್ಟೇ ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ನೆನೆಯೋಷ್ಟು ನೀರು ಹಾಕ್ಕೊಂಡು ನಾನು 1 ವಿಷಲ್ ಅಷ್ಟೇ ಕೂಗಿಸ್ಕೊಳ್ತೀನಿ. ಜಾಸ್ತಿ ಕೂಗಿಸ್ಕೋಬಾರ್ದು. ನೆಂದಿರೋದ್ರಿಂದ 2-3 ವಿಷಲ್ ಕೂಗಿಸ್ಬಿಟ್ರೆ ಫುಲ್ ಬೆಂದೋಗ್ಬಿಡುತ್ತೆ. ಲಿಡ್ ಮುಚ್ಕೊಂಡು 1 ವಿಷಲ್ ಕೂಗಿಸ್ಕೊಳ್ತೀನಿ. ಅದು ಕಾಳು ಬೇಯೋವರೆಗೂ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರಿಗೆ 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಜೊತೆಗೆ ಒಂದು ಸ್ವಲ್ಪ ತೆಂಗಿನ ತುರಿ. ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಒಂದು 10 ಗೋಡಂಬಿ, ಆಮೇಲೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಲವಂಗ, 1 ಚಕ್ಕೆ ಇಷ್ಟೇ ಯೂಸ್ ಮಾಡ್ತಾ ಇರೋದು. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಕೊಳ್ಳೋಣ. ನೋಡಿ ರುಬ್ಕೊಂಡಿದ್ದೀನಿ ಕೂಡ. ಇದು ಕೂಡ ತೆಗೆದು ಸೈಡಿಗೆ ಇಟ್ಕೊಂಡು ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಕಾಯ್ಕೊಳ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಕೂಡ ಚಟಪಟ ಅಂತ ಸಿಡಿತಾ ಇದ್ದಂಗೆ ಮೀಡಿಯಂ ಸೈಜು 2 ಈರುಳ್ಳಿನ ನಾನಿಲ್ಲಿ ತುಂಬ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಂದು ಬಣ್ಣ ಬರಬೇಕು ಮತ್ತು ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಕೂಡ. ಅದು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ಒಂದು ದಪ್ಪ ಸೈಜಿಂದು 1 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ. ಅಲ್ಲಿವರೆಗೂ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕೈ ತಿರುಗಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಕೂಡ. ಇವಾಗ ಒಂದು ಅರ್ಧ ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಇದು ಕೂಡ ಖಾರ ಪುಡಿ ಮತ್ತು ಧನಿಯಾ ಪುಡಿದು ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಇಷ್ಟನ್ನು ನೀಟಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಫ್ರೈ ಆಗಿದೆ. ಎಣ್ಣೆ ಕೂಡ ರಿಲೀಸ್ ಆಗಿದೆ ಇದರಲ್ಲಿ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಸೇರಿಸ್ಕೊಳ್ತೀನಿ. ಇದ್ರ ಜೊತೆಗೆ ಮಸಾಲೆ ಕೂಡ ಎಲ್ಲ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಯಲ್ಲೂ ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ
ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ, ಟೊಮೊಟೊ, ಮಸಾಲೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಜೊತೆಗೆ ಚೆನ್ನಾಗಿ ಸ್ಮೆಲ್ ಎಲ್ಲ ಹೋಗಬೇಕು, ಜೊತೆಗೆ ಎಣ್ಣೆ ಕೂಡ ರಿಲೀಸ್ ಆಗಬೇಕು. ಅಲ್ಲಿವರೆಗೂ ಇದನ್ನ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮಾಡ್ಕೊಳ್ಳೋಣ, ಕಲಿಸ್ಕೊಳ್ಳೋಣ. ನೋಡಿ ಇವಾಗ ಎಣ್ಣೆ ಕೂಡ ರಿಲೀಸ್ ಆಗಿದೆ, ಮಸಾಲೆ ಕೂಡ ಬಿಟ್ಕೊಳ್ತಾ ಇದೆ ನೋಡಿ. ಈ ರೀತಿ ಬಿಟ್ಕೋಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೋಡಿ. ಇವಾಗ ಈ ರೀತಿ ಬರಬೇಕು ಮಸಾಲೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಜೊತೆಗೆ ಖಾರ ರುಬ್ಬಿದ್ವಲ್ಲ ಜಾರಿಂದ ನೀರು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಎಕ್ಸ್ಟ್ರಾ ನೀರೇನು ಬೇಡ. ನಾನಿಲ್ಲಿ ಸಾಗು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಷ್ಟು ಸಾಕು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಕೊಂಡು ಇದನ್ನು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ. ಕಡಲೆಕಾಳು ನಾವು ಬೇಯಿಸಿರೋದ್ರಿಂದ ಬೇಗನೆ ಬೆಂದೋಗುತ್ತೆ. ಜೊತೆಗೆ ಮಸಾಲೆ ಕೂಡ ನಾವು ಬೇಯಿಸಿದ್ದೀವಿ. ಹಾಗಾಗಿ ಇಲ್ಲಿಂದ ಒಂದು 2 ನಿಮಿಷ, 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಾವು ರೆಡಿ ಆಗಿಬಿಡುತ್ತೆ ಇಲ್ಲಿ ಸಾಗು. ನೋಡಿ ಆಗಿದೆ. ಲಿಡ್ ಮುಚ್ಕೊಂಡು ಇದನ್ನ ಬೇಯಿಸ್ಕೊಳ್ತೀನಿ ಕೂಡ. ಮಧ್ಯ ಮಧ್ಯ ಕೈ ಆಡಿಸ್ಕೊಳ್ತಾ ಇರಬೇಕು, ತಳ ಹಿಡಿಯುತ್ತೆ. ಹಾಗಾಗಿ ನೋಡಿ ಆಗಿದೆ, ಇದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕೂಡ. ಸಾಗು ಕೂಡ ನೋಡಿ ಸೂಪರ್ ಆಗಿ ರೆಡಿ ಆಗಿದೆ. ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಬರೀ ಪೂರಿಗೆ ಅಂತಾನೆ ಅಲ್ಲ, ನಾವು ರೊಟ್ಟಿಗೆ, ಚಪಾತಿಗೆ, ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತೀನಿ ಫೈನಲಿ. ಉದುರಿಸ್ಕೊಂಡು ಇದನ್ನ ಒಂದ್ಸಲ ತಿರುಗಿಸ್ಕೊಳ್ಳೋಣ. ಸಾಕು ನೋಡಿ, ಸೂಪರ್ ಆದಂಥ ಕಾಬೂಲ್ ಕಡಲೆಕಾಳು ಸಾಗು ರೆಡಿ ಆಗಿದೆ ಪೂರಿ ಜೊತೆಗೆ. ನೋಡಿ ಆಗಿದೆ. ಇದು ತೆಗೆದು ಇದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ ಕಲಸಿಟ್ಕೊಂಡಿದಂಥ ಹಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಒಂದು 15 ನಿಮಿಷ ನೆಂದಿದೆ. 10 ನಿಮಿಷ ನೆಂದರೂ ಪರವಾಗಿಲ್ಲ. ನಾನು ಸ್ವಲ್ಪ ಸಾಗು ಮಾಡೋವರೆಗೂ ಒಂದು 15 ನಿಮಿಷ ಟೈಮ್ ಹಿಡಿತು. ಅಲ್ಲಿವರೆಗೂ ಇದು ನೆನ್ಕೊಂಡಿದೆ. ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. ನೋಡಿ ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ತೀನಿ. ನಾವಿಲ್ಲಿ ಒಂದೇ ಸಲ ಬೇಕಾದ್ರೆ ದೊಡ್ಡದಾಗಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದು ಬಟ್ಲು ಸಹಾಯದಿಂದ ಕಟ್ ಮಾಡ್ಕೋಬಹುದು. ಇಲ್ಲ ಸಣ್ಣ ಸಣ್ಣದಾಗಿ ಸಿಂಗಲ್ ಆಗಿ ಕೂಡ ನಾವು ಇಲ್ಲಿ ಪೂರಿಗಳನ್ನ ಮಾಡ್ಕೋಬಹುದು. ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಒಂದೊಂದೇ ಪೂರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದನ್ನ ನೋಡಿ ಸಣ್ಣ ಸಣ್ಣದಾಗಿ ಉಂಡೆಗಳು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೇ ಸಲ. ನೋಡಿ ಈ ರೀತಿ ಮಾಡಿ ಇಟ್ಕೊಂಡು ಲಟ್ಟಿಸ್ಕೊಳ್ಳೋಣ. ಇದನ್ನ ಒಂದೇ ಸಲ ಬೇಕಾದ್ರೂ ಟೈಮ್ ಇಲ್ಲ ಅನ್ನೋರು ಒಂದೇ ಸಲ ಬೇಕಾದ್ರೆ ದೊಡ್ಡದಾಗಿ ಕೂಡ ಲಟ್ಟಿಸ್ಕೊಂಡು ಒಂದು ಬಟ್ಲು ಸಹಾಯದಿಂದ ಕಟ್ ಮಾಡ್ಕೋಬಹುದು. ನೋಡಿ ಇವಾಗ ನಾನು ಸಿಂಗಲ್ ಆಗಿ ಪುಟ್ಟದಾಗಿ ಲಟ್ಟಿಸ್ಕೊಳ್ತೀನಿ. ಎಲ್ಲ ಒಂದೇ ಸಮ ಬರಬೇಕು, ಆ ರೀತಿ ಲಟ್ಟಿಸ್ಕೋಬೇಕು. ಆ ರೀತಿ ಬರೋಲ್ಲ. ಹಾಗಾಗಿ ಇದನ್ನ ಲಟ್ಟಿಸ್ಕೊಂಡು ಆಮೇಲೆ ಒಂದು ಬಟ್ಲು ಸಹಾಯದಿಂದ ಒಂದೇ ಸಮ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಎಲ್ಲಾನು ಸ್ವಲ್ಪ ಹಿಟ್ಟು ಹಾಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕೂಡ ಹಾಕೊಂಡು ಲಟ್ಟಿಸ್ಕೋಬಹುದು. ಹಿಟ್ಟು ಅಂತಾನೆ ಅಲ್ಲ, ಎಣ್ಣೆ ಆದ್ರೂ ಆಯ್ತು, ಹಿಟ್ಟಾದ್ರೂ ಆಯ್ತು, ನಮಗೆ ಯಾವ್ದು ಅನುಕೂಲ ಅದನ್ನ ಹಾಕೊಂಡು ನಾವಿಲ್ಲಿ ಲಟ್ಟಿಸ್ಕೋಬಹುದು. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಹಾಕೊಂಡು ಸ್ವಲ್ಪನೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಎಲ್ಲ ಒಂದೇ ಸಮ ಬಂದಿಲ್ಲ. ಹಾಗಾಗಿ ಒಂದೇ ಸಮ ಕಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ. ಹಾಗಾಗಿ ನೋಡಿ ಒಂದು ಬಟ್ಲು ಸಹಾಯದಿಂದ ಇದನ್ನೆಲ್ಲ ರೌಂಡ್ ಆಗಿ ಒಂದೇ ಸಮ ಮಾಡ್ಕೊಳ್ತೀನಿ. ಎಲ್ಲಾನು ಈ ರೀತಿ ಕಟ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಪೂರಿ ನೋಡಕ್ಕೂ ಮತ್ತೆ ತಿನ್ನಕ್ಕೂ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ ಎಲ್ಲಾನು ಈ ರೀತಿ ಕಟ್ ಮಾಡಿ ನಾನು ತಗೊಳ್ತೀನಿ ರೌಂಡ್ ಆಗಿ. ಒಂದೇ ಸಮ ಬರುತ್ತೆ ಪೂರಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೆ ಇದನ್ನ 15 ದಿನಗಳ ನಾವು ಹೇಗೆ ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ. ಕೆಲಸಕ್ಕೆ ಹೋಗುವಂಥವ್ರು ಈ ರೀತಿ ಮಾಡಿ ಇಟ್ಕೊಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಸ್ಟವ್ ಮೇಲೆ ಒಂದು ಹಂಚು ಇಟ್ಕೊಂಡಿದ್ದೀನಿ, ದೋಸೆ ಹಂಚು ಇಟ್ಕೊಂಡಿದ್ದೀನಿ. ಹಂಚು ಕೂಡ ಚೆನ್ನಾಗಿ ಕಾದಿತ್ತು. ನೋಡಿ ಈಗ ಒಂದೊಂದೇ ಪೂರಿಗಳನ್ನ ಅದ್ರ ಮೇಲೆ ಹಾಕೊಳ್ತಾ ಇದೀನಿ. ಜಸ್ಟ್ ಒಂದು 30 ಇಂದ 40 ಸೆಕೆಂಡ್ಸ್ ಅಷ್ಟೇ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಮತ್ತೆ ಹಾಕುಡ್ಲೇನೆ ಒಂದೊಂದೇ ಹಿಂದಿಂದನೇ ನೋಡಿ ಈ ತರ ತಿರ್ಕೊಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಂಡು ಎಲ್ಲ ಪಟ್ ಅಂತ ಎತ್ಕೊಬಿಡ್ಬೇಕಾಗತ್ತೆ. ಜಾಸ್ತಿ ಬೇಯಿಸಕ್ ಹೋಗ್ಬಾರ್ದು. ಜಸ್ಟ್ ಒಂದು 30 ಇಂದ 40 ಸೆಕೆಂಡ್ಸ್ ಅಷ್ಟೇ. ನೋಡಿ ಈ ರೀತಿ ತಿರುಗಿಸ್ಕೊಂಡು ಪಟ ಅಂತ ಎತ್ಕೊಬಿಡ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಇದು. ಈ ರೀತಿ ಎಲ್ಲ ನಾನು ಬೇಯಿಸ್ಕೊಳ್ತೀನಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟೇ. ಈ ರೀತಿ ಮಾಡಿ ಇಟ್ಕೊಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಒಂದು ಸ್ಟೆಪ್ ತೋರಿಸ್ತೀನಿ. ನೋಡಿ ಈ ರೀತಿ ಒಂದ್ ಕಡೆಯಿಂದ ಹಾಕೊಂಡು ಹೋಗ್ತಾ ಇದ್ದಂಗೆನೆ ಇನ್ನೊಂದ್ ಕಡೆಯಿಂದ ತಕ್ಕೊಂಡು ಬಂದ್ಬಿಡ್ಬೇಕು. ಒಂದು ಲೈಟಾಗಿ ಹಿಂಗೆ ತಿರ್ಗಿಸ್ಕೊಂಡು ತುಂಬಾ ಬೇಯಿಸಕ್ ಹೋಗ್ಬಾರ್ದು, ಲೈಟಾಗಿ ಬೇಯಿಸ್ಕೋಬೇಕು ಅಷ್ಟೇ. ನೋಡಿ ಇವಾಗ ಆಗಿದೆ. ಇದು ಕೂಡ ತಿರ್ಗಿಸ್ಕೊಂಡು ತಗೊಳ್ತೀನಿ. ತುಂಬಾನೇ ಚೆನ್ನಾಗಿ ನೋಡಿ ಈ ರೀತಿ ನಾವು ಮಾಡಿ
ನಾವು ಒಂದು ಕಂಟೈನರಲ್ಲಾಗಲಿ ಇಲ್ಲ ಒಂದು ಕವರಲ್ಲಾಗಿ ನೀಟಾಗಿ ಸ್ಟೋರ್ ಮಾಡಿ ಇಡ್ಬೋದು. ನಾವು 15 ದಿನಗಟ್ಟಲೆ ಬೇಕಾದ್ರೂ ಇಟ್ಕೊಂಡು ಈ ರೀತಿ ನಾವು ಆಮೇಲೆ ಎಣ್ಣೆಲಿ ಕರ್ಕೊಂಡು ತಿನ್ಬೋದಾಗತ್ತೆ. ಟೈಮ್ ಇಲ್ಲ ಅನ್ನೋರು, ಇಲ್ಲ ಏನಾದರೂ ಫಂಕ್ಷನ್ ಇದೆ ಅನ್ನೋರು ಎಲ್ಲ ಲಟ್ಟಿಸಿ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು 15 ದಿನಗಟ್ಟಲೆ ಇಟ್ಕೊಂಡು ಸ್ಟೋರ್ ಮಾಡಿ ತಗೊಂಡು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಬಿಸಿ ಬಿಸಿ ಇದೆ ಇದು. ತಣ್ಣಗಾದ್ಮೇಲೆ ಇದನ್ನ ಒಂದು ಬಾಕ್ಸಲ್ಲಾಗಲಿ ಇಲ್ಲ ಒಂದು ಕವರಲ್ಲಾಗಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ತುಂಬ ನೆಂಟರುಗಳು ಬಂದರು ಅನ್ನೋ ಟೈಮಲ್ಲಿ ಇಲ್ಲ ಮಾಡ್ಕೋಬೋದು. ಇಲ್ಲ ತುಂಬಾನೇ ಹಿಟ್ಟು ಕಲಸಿ ಸ್ವಲ್ಪ ಮಿಕ್ತು ಅನ್ನೋ ಟೈಮಲ್ಲಿ ನಾವು ಹಾಗೆ ಇಟ್ಟು ಫ್ರಿಜ್ಜಲ್ಲಿ ಎಲ್ಲಾದರೂ ಇಟ್ಬಿಟ್ಟೆ ಕಪ್ಪು ಬಂದ್ಬಿಡತ್ತೆ ಹಿಟ್ಟು. ಈ ರೀತಿ ನಾವು ಹಿಟ್ಟು ಸ್ವಲ್ಪ ಜಾಸ್ತಿ ನಾದಿರೋದ್ರೆ ಈ ರೀತಿ ಮಾಡಿ ನೋಡಿ, ಇದೇ ರೀತಿ ಎತ್ತಿ ಲೈಟಾಗಿ ಫ್ರೈ ಮಾಡಿ ಎತ್ತಿ ಈ ರೀತಿ ಇಟ್ಕೊಳ್ಳೋದ್ರಿಂದ 15 ದಿನಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಬೇಕು ಅಂದಾಗ ಎಣ್ಣೆಲಿ ಹಾಕೊಂಡು ಕರ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನೋಡಿ, ನೀವು ಬೇಕಾದ್ರೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿ ತಣ್ಣಗಾಗಿದೆ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಒಂದೇ ಸಮ ಇದೆ, ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನೀವು ಬೇಕಾದ್ರೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ನೋಡಿ ಇವಾಗ ಸ್ವಲ್ಪ ನಾನು ಪೂರಿ ಕರೆದ್ಬಿಟ್ಟು ತೋರಿಸ್ತೀನಿ. ಇದನ್ನ ಬಾಣಲಿಲಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕೂಡ ಕಾಯ್ಕೊಂಡಿದೆ. ನೋಡಿ ನಾನು ಕರೆದಿದ್ನಲ್ಲ, ಅದನ್ನ ಬೇಯಿಸ್ಕೊಂಡಿದ್ನಲ್ಲ ಲೈಟಾಗಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಒಂದೊಂದೇ ಈ ರೀತಿ ಹಾಕ್ಕೊಂಡು ನೋಡಿ ಕರ್ಕೊಳ್ಳೋಣ. ಪೂರಿ ಎಲ್ಲ ಜಾಸ್ತಿ ಕರಿಬಾರ್ದು, ಫುಲ್ ಕಂದು ಬಣ್ಣ ಬಂದ್ಬಿಟ್ರೆ ಚೆನ್ನಾಗಾಗೋದಿಲ್ಲ, ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಮೀಡಿಯಮಾಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು ಸೈಡು ಬೆಂದಮೇಲೆ ಅದಾಗೆ ನೊರೆ ಎಲ್ಲ ಕಮ್ಮಿ ಆಗುತ್ತೆ, ಆವಾಗ ಇನ್ನೊಂದು ಸೈಡು ತಿರುಗಿಸ್ಕೊಂಡು ಅದು ಕೂಡ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ನೋಡಿ ಪೂರಿ. ತುಂಬ ಸೂಪರಾಗಿ ರೆಡಿ ಆಗುತ್ತೆ, ಜಾಸ್ತಿ ಟೈಮೇ ಹಿಡಿಯೋದಿಲ್ಲ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಮತ್ತು ಮನೇಲಿ ಫಂಕ್ಷನ್ ಅಂತ ಹೇಳಿದಾಗೆಲ್ಲ ಈ ರೀತಿ ಮಾಡಿ ಇಟ್ಕೊಬಿಟ್ರೆ ಬೇಕು ಅಂದಾಗೆಲ್ಲ ಕರ್ಕೋಬೋದು. ನೋಡಿ ಇನ್ನೊಂದನ್ನು ಕೂಡ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉಬ್ಬಿ ಕೂಡ ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಇಷ್ಟೇ, ಇದು ಪೂರಿ ಮತ್ತು ನಾನು ಇದರಲ್ಲಿ ಕಾಬೂಲ್ ಕಡಲೆಕಾಳ್ದು ಸಾಗು ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ, ಬೆಳಗಿನ ತಿಂಡಿಗಾಗ್ಬೋದು, ಯಾವುದೇ ಫಂಕ್ಷನ್ಗಳಿಗಾಗ್ಬೋದು, ಮಕ್ಕಳು ಬರ್ತ್ಡೇ ಪಾರ್ಟಿ ಇರ್ಬೋದು, ಯಾವಾಗ ಬೇಕಾದರೂ ನಾವು ಈ ರೀತಿ ಮಾಡಿಟ್ಕೊಂಡು ಪಟ್ ಅಂತ ಪೂರಿನ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಪೂರಿ ರೆಸಿಪಿ ನಿಮಗೆಲ್ಲ ನೋಡಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಲ್ಲ ಇದೇ ರೀತಿ ಎಲ್ಲನೂ ಕಲ್ತ್ಕೊಳ್ತೀನಿ. ಇದೇ ರೀತಿ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಉಳಿದಿದ್ದೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ನಿಮ್ಗೆ ಇಷ್ಟ ಆದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿ ಇಷ್ಟೇ, ಇದು ಇನ್ನೂ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಇದೇ ರೀತಿ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.